ಎಲ್ಲವನು ಮಾಯ ಸ್ವರೂಪದಿಂದ ಬಂದೇ ಬಿಟ್ಟಳು. ಉದ 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 ಅಣ್ಣ ಅಣ್ಣ ನನ್ನ ಇಟ್ಟ ಬೇಗ ಕರೆಸಲು ಕಾರಣ ಏನಿದೆ ಹೇಳಣ್ಣ. ತಂಗಿ ಎಲ್ಲಮ್ಮ, ಈಗೊಂದು ನನಗೊಂದು ಕಷ್ಟ ಬಂದು ಒದಗಿದೆ, ಅದನ್ನು ಹೇಳಿಕೊಳ್ಳುವುದರಲ್ಲೇನು ಅರ್ಥವಿಲ್ಲ. ತಂಗಿ ಎಲ್ಲಮ್ಮ, ಮೊದಲು ನೀನು ನಡಹಟ್ಟಿ ನಾರಾಯಣ ಮನೆಗೆ ಹೋಗಿ ಪದ್ಮಾಳ ಕೈಗೆ ಟಕ್ಕನ ಕಟ್ಟು ಕಾರ್ಯವನ್ನು ಮುಗಿಸಿಕೊಂಡು ಬರಬೇಕಾಗಿದೆ ಎಲ್ಲಮ್ಮ. ಗುರುಗಳೇ, ಹಾಗಾದ್ರೆ ನಡೆದು ಬಿಡಿದೆ, ಲಗ್ನವನ್ನು ಮುಗಿಸಿಕೊಂಡು ಬರೋಣ ಗುರುವೇ. ಭೂತಾಳಿಸಿದ್ದ ನಾನು ಈ ದೇವರೊಂದಿಗೆ ಅಲ್ಲಿಗೆ ಬರುವುದಿಲ್ಲ, ಈ ಬೆಟ್ಟದ ಜೊತೆ ದಾರಿ ಏರಿದುಕೊಂಡು ಬರಬೇಕಾಗಿದೆ ಭೂತಾಳಿಸಿದ್ದ. ತಂಗಿ ಎಲ್ಲಮ್ಮ ಮತ್ತು ಭೂತಾಳಿಸಿದ್ದ ಗುರುಗಳನ್ನು ಬೇಗನೆ ಕರೆದುಕೊಂಡು ಹೋಗಿ ಬರುವಂತರಾಗಿ ಭೂತಾಳಿಸಿದ್ದ. ಆಗಲಿ ಗುರುವೇ, ತಮ್ಮಿಚ್ಛೆಯಂತೆ ಆಗಲಿ, ನಮಗೆ ವರಗಳನ್ನು ಕೊಡೋದೇವ. ಆಗಲಿ ಭೂತಾಳಿಸಿದ್ದ. ಎಲ್ಲಮ್ಮ, ನೀನು ಊರ ಹತ್ತಿರವಾಗಿ ಉದಯ ಎಂದು ಉದ್ಧರಿಸು, ಜನಸಂದನೆ ಕೂಡಿ ಬರುವುದು. ಭೂತಾಳಿಸಿದ್ದ ನೀನು ಹೇಳ್ಕೊಂಡು ಕೇಗೆ ಎಂದು ಕೂಗು, ಜನಸಂದನೆ ಕೂಡಿ ಬರುವುದು ಮತ್ತು ಗುರುಗಳನ್ನು ಕರೆದುಕೊಂಡು ಹೋಗಿರಿ. ತೆಗೆದುಕೊಂಡು ಭೂತಾಳಿಸಿದ್ದ ವರಗಳನ್ನು. ಬೇಗನೆ ಗುರುಗಳನ್ನು ಕರೆದುಕೊಂಡು ಹೋಗಿ ಕಂಕಣ ಕಟ್ಟು ಕಾರ್ಯವನ್ನು ಮುಗಿಸಿಕೊಂಡು ಬರ್ರಿ ಭೂತಾಳಿಸಿದ್ದ. ಹೋಗಿ ಬರುವೆ ಅಣ್ಣ. ಹೋಗಿ ಬಾ ತಂಗಿ ಎಲ್ಲಮ್ಮ, ಬೇಗನ ಕಂಕಣ ಕಟ್ಟು ಕಾರ್ಯವನ್ನು ಮುಗಿಸಿಕೊಂಡು ಬನ್ನಿರಿ. ಆಗಲಿ ಗುರುವೇ, ತಮ್ಮಿಚ್ಛೆಯಂತೆ ಆಗಲಿ, ನಾನಿನ್ನು ಹೋಗಿ ಬರ್ತೇನೆ ಗುರುವೇ, ಹೋಗಿ ಬರ್ತೇನೆ. ತಥಾಸ್ತು, ನಿನಗೆ ಕಲ್ಯಾಣವಾಗಿ ಹೋಗಿ ಬರುವಂತರಾಗ ಭೂತಾಳಿಸಿದ್ದ. ನನ್ನ ಕಾರ್ಯ ಚಿಂತೆ ನನಗಿಲ್ಲ, ಮಗನನ್ನು ಕಳೆದುಕೊಂಡು ದುಃಖದ ಮರುವಿನಲ್ಲಿ ಕುಳಿತಿರುವ ನೀಲಮ್ಮನ ಮನೆಗೆ ಹೋಗಲೇಬೇಕು. ಆ ಮಗನನ್ನು ಹುಟ್ಟಿಸಿ ಬರುವುದೇ ನನ್ನ ಮೇಲ ಗುರಿ. ಜೈ ಗುರು ಸೋಮಲಿಂಗೇಶ್ವರ. ಬನ್ನಿರಿ ದೇವ. ನಾವು ದೇವರಲ್ಲಮ್ಮ, ದೇವ ಮಾಡವರು. ಬನ್ನಿರಿ ಸಾಹೇಬರೇ, ಮೇಲೆ ಕುಳಿತುಕೊಳ್ಳಿರಿ. ಗೌಡರೇ, ಈ ಆಧಾರದ ಮಾತು ನಮಗೆ ಬೇಕಾಗಿಲ್ಲ. ನೀಲಾಮ ಕೊಟ್ಟ ಕಂಪ್ಲೇಂಟ್ ಪ್ರಕಾರ ನಿಮ್ಮನ್ನು ಅರೆಸ್ಟ್ ಮಾಡಲು ಬಂದಿರುವೆ. ಯಾಕೆ ಸಾಹೇಬರೇ, ಅಂತ ಹೀನ ಕೃತ್ಯ ಕೆಲಸವನ್ನು ನಾವೇನು ಮಾಡಿದ್ದೇವೆ? 608 408 ಎಸ್ ಸರ್. ರಂಗ ಕುಂಭದಲ್ಲಿ ಏನೇನಿದೆ ಎಲ್ಲವನ್ನು ತಪಾಸ್ ಮಾಡಿಕೊಂಡು ಬಾ ಬೇಗನೆ. ದೊಡ್ಡ ಮನಿ ಐತಿಪ್ಪ ಅದು. ಸರ್ ಏನೂ ಇಲ್ರಿ ಆಚೆ. टोकरी में क्या क्या जल्दी आओ रे. ಓಕೆ ಸರ್. ಸರ್ ಬಾಳ ಕೆಟ್ಟ ಅಂಜಿಕೆ ಬರತ್ರಿ, ಒಳಗೆ ಹೋಗ್ಲಕ್ ಆಗೋದ್ರಿ ಅಲ್ಲಿ. ಏ ಸರಿಯಾಗಿ ಇನ್ನೇಮೆ ಎಲ್ಲವನ್ನು ಚೆಕ್ ಮಾಡಿಕೊಂಡು ಬಾ ಬೇಗನೆ. ಎರಡು ತಾತ್ಲೈತ್ರಿ. ಹೋಗಿ ಬಾರೋ. ಸರ್ ಕೋಳಿ ಮೇ ಕೋಳಿ ಏಕ ಅಂದರ್ ಕೋಳಿ ಐತಿ ಸರ್ ಒಳಗ್ರಿ. ಅಲ್ಲಿ ಹೋಗೋಣ ರೀ, ಇಟ ಜಗಲಿ ಐತ್ರಿ, ಆ ಜಗಲಿ ಮುಂದ ಕುರಿ ರುಂಡ್ ಐತ್ರಿ ಸರ್. ಗೌಡರೇ, ನೀಲಮ ಕೊಂಡ ಪಿರಾದಿ ಪ್ರಕಾರ ಯಾವ ಗ್ರೂಪು ನಮಗೆ ಸಿಗಲಿಲ್ಲ. ನಾವಿನ್ನು ಹೋಗಿ ಬರುತ್ತೇವೆ ಗೌಡರೇ. ಹಾ, ಹೋಗಿ ಬನ್ನಿರಿ ಸಾಹೇಬರೇ. ಸಾಹೇಬರೇ, ಈ ಊರಿಗೆ ಮುಖ್ಯಸ್ಥರು ನಾವಾಗಿರುವಾಗ ಅಂತ ಕೆಟ್ಟ ಕೆಲಸವನ್ನು ನಾವು ಹೇಗೆ ಮಾಡಲು ಸಾಧ್ಯ ಸಾಹೇಬರೇ? 608 408 ಸರ್ ಹೇಳ್ರಿ. ಗೌಡ್ರ ಕಡೆ ಒಟ್ಟ ಡೀಸೆಲ್ ಕೈಸ್ಕೊಂಬಾರಪ್ಪ, ಡೀಸೆಲ್ ತುಟ್ಟಾಗೈತಿ.
ನೈಟ್ ಡ್ಯೂಟಿ ಹಾಕ್ತೀರಿ ಇವ್ರೇನು ಕೊಡೋರಲ್ಲ ಬಿಡೋರಲ್ಲ ಗೌಡ್ರ ಕೊಟ್ಟನ ಕೊಡ್ರಿ ಹೋಗ್ತಾನ ಪಿ ಸಿ ಸಾಹೇಬ್ರ ಅಲ್ಲಿ ನಮ್ಮ ಆಳ್ ಮನುಷ್ಯ ನಿಂಗನ ಕಡೆ ಹೇಳಿ ಇಸ್ಕೊಂಡ್ ಹೋಗ್ಬಿಡ್ರಲ್ಲ ಅಲ್ಲಿ. ಮರ ಡ್ಯಾಮ್ ಕಾದ್ ಸಾಕೈತಿ ಇಲ್ಲೇ ಇದ್ರ ಪಾಟ್ ನಗಿಸದ ಅಂತ ತೆಗೆದುಕೊಳ್ಳ ಇನ್ನು ಅಲ್ಲಿ ಹೋಗು ಇಲ್ಲಿ ಹೋಗು ಇದು ಹತ್ತಿರ್ಲಿ ಒಣಗಿರಿಕಿನ ನಿಂಗಪ್ಪಗೆ ಎಲ್ಲ ಹೇಳಿಬಿಟ್ರತ್ ನೋಡ್ರಿ ಅಲ್ಲಿ. ನಿಂಗ ಗೌಡ್ರಿಕೆಲ್ಲ ನನ್ನ ಕೈಯಾಗೈತಿ ಒಳಗೆ ಬರ್ರಿ ಇವಾಗ ಒಂದ್ 500 ರೂಪಾಯಿ ಕೊಡ್ತೀನಿ ಬರ್ರಿ ನಿಮ್ ಖರ್ಚಿಗೆ. ಬಾಣಪ್ಪ ನಿಂಗಪ್ಪಣ ಅಪ್ಪ ಆ ದೇವ ಶಿವ ಶಿವ ಅಮೋಘ ಸಿದ್ದೇಶ, ನಾನು ನಿಮ್ಮಲ್ಲಿಗೆ ಬಂದು ತಪ್ಪಾಯಿತೆಂದು ಬೇಡಿಕೊಂಡ ಒಡನೆ ನನ್ನ ಕಂಟಕವನ್ನೆಲ್ಲ ಬಯಲು ಮಾಡಿ ಕೂಸಿನ ರುಂಡ ಹೋಗಿ ಕುರಿಯ ರುಂಡ ಮಾಡಿಬಿಟ್ಟೆ ದೇವ, ಕುರಿಯ ರುಂಡ ಮಾಡಿಬಿಟ್ಟೆ. ಎಂತ ಮಹಿಮ ಪುರುಷರು ದೇವ ನೀವು, ಎಂತ ಮಹಿಮ ಪುರುಷರು. ಅಪ್ಪ ಆ ಮಾಯದ ಗುಡ್ಡದ ಮೇಲಿರುವ ಮಾಯ ಸ್ವರೂಪನಾದ ಅಮೋಘ ಸಿದ್ದೇಶ್ವರ ನಾಮ ಸ್ಮರಣೆ ಮಾಡಿ ಭಂಡಾರ ಹೊಡಿದಾಗ ನಮ್ಮ ಮನೆ ಇದ್ದಕ್ಕಿದ್ದಂತೆ ಆಯ್ತು ನೋಡುವಪ್ಪ, ಆಯ್ತು. ಹೌದು ಅಮ್ಮ, ನೀನಾದರೂ ಜ್ಞಾನ ಶಕ್ತಿ ಉಳ್ಳವಳು ಮಗಳೇ, ಜ್ಞಾನ ಶಕ್ತಿ ಉಳ್ಳವಳು. ನೀವಿಬ್ಬರು ತಕ್ಕ ಸತಿಪತಿಗಳು ಮಗಳೇ, ತಕ್ಕ ಸತಿಪತಿಗಳು ಮಗಳೇ. ಆ ಮಹಾತ್ಮರಿಗೆ ನಿನ್ನನ್ನು ಬೆತ್ತವದೊಡನೆ ದಾರಿ ಎರೆದು ಕೊಡುತ್ತೇನೆಂದು ಮಾತು ಕೊಟ್ಟು ಬಂದಿದ್ದೇನಮ್ಮ. ಅಪ್ಪ ಈ ಮಾತನ್ನು ಅವರ ಹೇಳುತ್ತಾರೆ ಅಥವಾ ನೀವ ಹೇಳುತ್ತಾರೆ ಅಪ್ಪ? ಇಲ್ಲವಮ್ಮ, ಅವರು ಹೇಳಿದ ಮಾತು ಹೀಗೆ ಕೇಳಮ್ಮ. ನೋಡು ಗೌಡ, ನಿನ್ನ ಮಗಳನ್ನು ಬೆತ್ತದ ಜೊತೆ ದಾರಿ ಎರೆದು ಕೊಡುವುದಾದರೆ ಕೊಡು ಎಂದು ಹೇಳಿದರು. ಇಲ್ಲವಾದರೆ ನಿಷ್ಠೂರವಾಗಿ ಬೇಡವೆಂದು ಹೇಳಿದರಮ್ಮ. ನಾನು ಮಾಡಿರುವ ಕೆಲಸ ತಪ್ಪೇನಮ್ಮ, ತಪ್ಪೇನು? ಅಪ್ಪ ಆ ಮಾತ್ಮರ ಮಾತಿಗೆ ನಾನು ಎಂದಿಗೆ ಅಲ್ಲಗಳಿಲಾರಪ್ಪ, ಅಲ್ಲಗಳಿಲಾರೆ. ಆ ಮಾತ್ಮರ ಹೇಳಿದಂತೆ ನಾನು ನಡೆದುಕೊಂಡು ಹೋಗುತ್ತೇನಪ್ಪ, ಹೋಗುತ್ತೇನೆ. ನಡೆಯಮ್ಮ, ಬೇಗನೆ ಎಲ್ಲ ಲಗ್ನದ ಸಿದ್ಧತೆಯನ್ನು ಮಾಡೋಣ. ದಂಡಿನೊಡನೆ ಅವರು ಬಂದು ಬಿಡುತ್ತಾರೆ. ದಾನ ಮಾಡಿ ತಾಯಿ ತಂದೆ, ದಾನ ಮಾಡಿರಿ ತಾಯಿ ತಂದೆ, ದಾನ ಮಾಡಿ ತಾಯಿ ತಂದೆ, ದಾನ ಮಾಡಿರಿ ತಾಯಿ ತಂದೆ, ದಾನ ಮಾಡಿರಿ ತಾಯಿ ತಂದೆ ಓದಿಗೆ, ದಾನ ಮಾಡಿರಿ ತಾಯಿ ತಂದೆ ಓದಿಗೆ. ಶ್ರೀ ಗುರು ಸ್ವಯಂ ಪಾಠದಲ್ಲಿ ಭಿಕ್ಷಾಂದೇಯಿ, ಶ್ರೀ ಗುರು ಸ್ವಯಂಲಿಂಗೇಶ್ವರ ಸ್ವಯಂ ಪಾಠದಲ್ಲಿ ಭಿಕ್ಷಾಂದೇಯಿ. ಸತ್ಯವೆಂಬುವ ಜೋಳಿಗೆಯಲ್ಲೇ ನ್ಯಾಯವೆಂಬುವ ಭಿಕ್ಷೆ ನೀಡಿ, ಸತ್ಯವೆಂಬುವ ಜೋಳಿಗೆಯಲ್ಲೇ ನ್ಯಾಯವೆಂಬುವ ಭಿಕ್ಷೆ ನೀಡಿ. ಆ ಸತ್ಯವನ್ನು ತಳ್ಳಿ ನ್ಯಾಯ ಮಾರ್ಗದಲ್ಲಿ ನಡೆದು ದಾನ ಮಾಡಿ ತಾಯಿ ತಂದೆ, ದಾನ ಮಾಡಿ ತಾಯಿ ತಂದೆ, ದಾನ ಮಾಡಿ
ಭಕ್ತರ ಸಂಗ ಮಾಡಿ ನಿತ್ಯ ನುಡಿಗಳನ್ನಾಡಬೇಡಿ. ಅನ್ನದಾನವನ್ನು ಮಾಡಿ ಜನುಮ ಜನುಮದ ಪುಣ್ಯ ಪಡೆಯಿರಿ. ಅನ್ನದಾನವನ್ನು ಮಾಡಿ ಜನುಮ ಜನುಮದ ಪುಣ್ಯ ಪಡೆಯಿರಿ. ದಾನ ಮಾಡಿ ತಂದೆ ದಾನ ಮಾಡಿ ತಾಯಿ ತಂದೆ ದಾನ ಮಾಡಿ ದಾನ ಮಾಡಿ ತಾಯಿ ತಂದೆ ದಾನ ಮಾಡಿರಿ ತಾಯಿ ಮಾಡಿರಿ ತಾಯಿ ಶ್ರೀ ಗುರು ಸೋಮಲಿಂಗೇಶ್ವರ ಸ್ವಯಂ ಪಾಠದಲ್ಲಿ ಭಿಕ್ಷಾಂದೇಹಿ. ತೆಗೆದುಕೊಳ್ಳಿರಿ ಸ್ವಾಮಿ ಧಾನ್ಯ. ಈ ಧಾನ್ಯದ ಭಿಕ್ಷೆ ಬೇಡಮ್ಮ ತಾಯಿ. ನಿನ್ನೆಯಿಂದ ಒಂದು ತುತ್ತು ಹೊಟ್ಟಿಗೆ ಅನ್ನವಿಲ್ಲವಮ್ಮ ತಾಯಿ. ಏನಾದ್ರೂ ನನಗೆ ಊಟಕ್ಕೆ ಕೊಡಮ್ಮ ತಾಯಿ. ತಾಯಿ ಈ ದುಃಖ ಏತರದು ತಾಯಿ. ತಂದೆ ಊಟ ಮಾಡಿರಿ ತಂದೆ, ಊಟ ಮಾಡಿರಿ. ತಂದೆ ಊಟ ಮಾಡಿರಿ ತಂದೆ, ಊಟ ಮಾಡಿರಿ. ತಾಯಿ ನಿನ್ನ ದುಃಖ ಏತರದು ಹೇಳು ತಾಯಿ. ನಿನ್ನ ದುಃಖ ಕೇಳಲಾರದೆ ನಾನು ಊಟ ಮಾಡುವುದಿಲ್ಲಮ್ಮ. ತಂದೆ ನಿಮ್ಮ ಹಸಿವನ್ನು ನಾನು ಕಿವಿಯಿಂದ ಕೇಳಲಾರೆ ತಂದೆ, ಕೇಳಲಾರೆ. ನೀವು ಊಟ ಮಾಡಿರಿ ತಂದೆ, ಊಟ ಮಾಡಿರಿ. ನಂತರ ನನ್ನ ದುಃಖವನ್ನು ಹೇಳುತ್ತೇನೆ. ಆಗಲಿ ತಾಯಿ. ತಂದೆ ನಿಧಾನವಾಗಿ ಊಟ ಮಾಡಿರಿ. ತಾಯಿ ನನ್ನ ಜೊತೆ ಊಟಕ್ಕೆ ನಿನ್ನ ಮಗನಾದ್ರೂ ಕರೆಯಮ್ಮ ತಾಯಿ. ತಂದೆ ನೀವು ಊಟ ಮಾಡಿರಿ ತಂದೆ, ಊಟ ಮಾಡಿರಿ. ನನ್ನ ಮಗನು ಈ ಲೋಕ ಬಿಟ್ಟು ಬಹುದೂರ ಹೋಗಿದ್ದಾನೆ ತಂದೆ, ಬಹುದೂರ ಹೋಗಿದ್ದಾನೆ. ಊಟ ಮಾಡಿರಿ ತಂದೆ, ಊಟ ಮಾಡಿರಿ. ಇಲ್ಲವಮ್ಮ, ನೀನು ಸುಳ್ಳು ಹೇಳ್ತೀಯಮ್ಮ. ನಿನ್ನ ಮಗನು ಇದ್ದಾನೆ, ನಿನ್ನ ಮಗನು ಇಲ್ಲೇ ಇದ್ದಾನೆ ಅಮ್ಮ. ಕರಿಯಮ್ಮ ನಿನ್ನ ಮಗ ಮುಕುಂದನನ್ನು. ಇಲ್ಲ ತಂದೆ, ಇಲ್ಲ. ನನ್ನ ಮಗನನ್ನು ನಿಜವಾಗಿ ಕೊಂದಿದ್ದಾರೆ ತಂದೆ, ಕೊಂದಿದ್ದಾರೆ. ಇಲ್ಲದ ಮಗನು ಎಲ್ಲಿಂದ ತಂದು ಕೂಡಿಸಲಿ ದೇವಾ ನಿಮ್ಮ ಕೂಡ ಊಟಕ್ಕೆ. ಊಟ ಮಾಡಿರಿ ತಂದೆ, ಊಟ ಮಾಡಿರಿ. ಇಲ್ಲವಮ್ಮ, ನಿನ್ನ ಮಗನು ನಿಜವಾಗಿ ಇದ್ದಾನು, ಹೊರಗ ಆಟ ಆಡ್ತಾ ಇದ್ದಾನೆ. ಕರಿಯಮ್ಮ ತಾಯಿ ನಿನ್ನ ಮಗನನ್ನು. ಇಲ್ಲ ತಂದೆ, ಇಲ್ಲ. ನನ್ನ ಮಗನು ಈ ಲೋಕ ಬಿಟ್ಟು ಬಹುದೂರ ಹೋಗಿದ್ದಾನೆ ತಂದೆ, ಬಹುದೂರ ಹೋಗಿದ್ದಾನೆ. ಇಲ್ಲದ ಮಗನು ಎಲ್ಲಿಂದ ತಂದು ಕೊಡಿಸಲಿ ದೇವಾ ನಿಮ್ಮ ಕೂಡ ಊಟಕ್ಕೆ. ಊಟ ಮಾಡಿರಿ ತಂದೆ, ಊಟ ಮಾಡಿರಿ. ಊಟ ಮಾಡಿರಿ ತಂದೆ, ಊಟ ಮಾಡಿರಿ. ಇಲ್ಲವಮ್ಮ, ಮಕ್ಕಳಿಲ್ಲದ ಮನೆಯಲ್ಲಿ ಕೈ ತೋರನೆ ಈ ಶರಣು. ಶಿವ ಶಿವ, ಎಂತ ನುಡಿಗಳನ್ನು ನಾ ಮಾತನಾಡಿ ಬಿಟ್ಟಿರಿ ದೇವಾ, ಎಂತ ನುಡಿಗಳನ್ನು ಮಾತನಾಡಿ ದೇವಾ. ಈ ಊರ ಗೌಡರಾದ ನಡಹಟ್ಟಿ ನಾಗರಾಯರು ನನ್ನ ಮಗನು ಕೊಂದು ತಮ್ಮ ಮನೆ ಹೆಣ್ಣು ದೇವರಿಗೆ ಶಾಂತಿ ಮಾಡಿದಾರಂತ ತಂದೆ, ಶಾಂತಿ ಮಾಡಿ. ಇಲ್ಲದ ಮಗನು ಎಲ್ಲಿಂದ ತಂದು ಕೂಡ ಸರಿ ದೇವಾ ನಿಮ್ಮ ಕೂಡ ಊಟಕ್ಕೆ. ಊಟ ಮಾಡಿರಿ ತಂದೆ, ಊಟ ಮಾಡಿರಿ. ಇಲ್ಲವಮ್ಮ, ನಿನ್ನ ಮಗನು ನಿಜವಾಗಿ ಇದ್ದಾನೆ, ನಿನ್ನ ಮಗನು ಆಟ ಆಡಲು ಹೋಗಿದ್ದಾನೆ. ಕರಿಯಮ್ಮ ನಿನ್ನ ಮಗನನ್ನು, ಓಡಿ ಬರುವನು. ಇಲ್ಲ ತಂದೆ, ಇಲ್ಲ.
ನನ್ನ ಮಗನನ್ನು ಈ ಲೋಕ ಬಿಟ್ಟು ಬಹುದೂರ ಹೋಗಿದ್ದಾನೆ ತಂದೆ, ಬಹುದೂರ ಹೋಗಿದ್ದಾನೆ. ಊಟ ಮಾಡಿರಿ ತಂದೆ, ಊಟ ಮಾಡಿರಿ. ಇಲ್ಲಮ್ಮ, ನಿನ್ನ ಮಗನು ಹೊರಗಡೆ ಆಟ ಆಡುತ್ತಾವಿದ್ದಾನೆ. ಬೇಗನೆ ಕರೆಯಮ್ಮ, ಬರ್ತಾನ ಓಡಿ. ಆಗಲಿ ತಂದೆ, ನಿಮ್ಮ ಮಾತಿನಂತೆ ಕೂಗುವೆನು. ಕಂದ ಮುಕ್ಕುಂದೇಶ, 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 ಎಲ್ಲಿರುವೆ? ಬಾ ಕಂದ ಬಾ. ತಂದೆ ಊಟ ಮಾಡಿರಿ ತಂದೆ, ಊಟ ಮಾಡಿರಿ. ಆಗಲಿಮ್ಮ. ತಂದೆ, ಎಂತ ತಪಸ್ಸೆಗಳು ತಾವು, ಧನ್ಯ ಧನ್ಯಳಾದೆ. ಕೈಲಾಸದಿಂದ ಮರೆತೆ ಲೋಕಕ್ಕೆ ಬಂದ ಅರಕೇರಿ ಅರಮನೆಯ ಶಿವಶರಣರು ಕಷ್ಟದಲ್ಲಿದ್ದ ಕಣ್ಣೀರು ಕಣ್ಮನೆಗಳನ್ನು ಹರ್ಷದಲ್ಲಿ ನಲಿವಂತೆ ಮಾಡಿದಿರಿ ತಂದೆ. ತಂದೆ, ಅರಕೇರಿ ಅರಮನೆಯ ಶಿವಶರಣರು ಸತ್ತ ಶಿಶುವನ್ನು ಅಂಗಳದಲ್ಲಿ ಆಡುವಂತೆ ಮಾಡಿ ಕೂಗಿ ಕರೆದೊಡನೆ ಮಗನೋಡಿ ಬರುವುದೆಂದರೆ ಕೂಗಿ ಕರೆದೊಡನೆ ಮಗನೋಡಿ ಬರುವುದೆಂದರೆ ಬೇಡಿದವರಿಗೆ ಬೇಡಿದ ವರ ಕೊಡುವ ಅರಕೇರಿ ಅರಮನೆಯ ಶಿವಶರಣರಿಗೂ ನನ್ನ ದೀರ್ಘದಂಡ ನಮಸ್ಕಾರಗಳು. ಧನ್ಯಳಾದೆನೋ ದೇವಾ, ಮಾನ್ಯಳಾದೆನೋ ದೇವಾ, ಧನ್ಯಳಾದೆನೋ ದೇವಾ, ಮಾನ್ಯಳಾದೆನೋ ದೇವಾ. ನಿಮ್ಮ ಕರುಣೆಯಿಂದಲೇ ನಾನು, ನಿಮ್ಮ ಕರುಣೆಯಿಂದಲೇ ನಾನು ಪುನೀತಳಾದೆನೋ, ಧನ್ಯಳಾದೆನೋ. ಧನ್ಯ ಧನ್ಯಳಾದೆ ತಂದೆ, ಧನ್ಯ ಧನ್ಯಳಾದೆ. ಎಲ್ಲ ಬನದ ದುಃಖವನ್ನು ದೂರ ಮಾಡಿದೆಯಾ ದೇವಾ. ಎಲ್ಲ ಬನದ ದುಃಖವನ್ನು ದೂರ ಮಾಡಿದೆಯಾ ದೇವಾ. ಎಲ್ಲ ಪ್ರೇಮ ಪುತ್ರನ ಜೀವ ಹೊರಳಿ ಕೊಟ್ಟೆಯಾ ಮುಂದೆ. ಮಹಾಯೋಗಿ ಪರಿವರ ನೀನು, ಮಹಾಯೋಗಿ ಪರಿವರ ನೀನು. ಧನ್ಯ ಧನ್ಯ ತಾಯಿ, ಅದೆಲ್ಲ ಶಿವನವಟವಮ್ಮ ತಾಯಿ. ನನ್ನ ಗುರುಗಳಾದ ಗುರು ಸೋಮಲಿಂಗೇಶ್ವರ ನಡೆದುಕೊಂಡು ಹೋಗಮ್ಮ ತಾಯಿ, ನಿಮ್ಗೆ ಕಲ್ಯಾಣವಾಗುವುದು. ಆಗಲಿ ತಂದೆ, ಹೋಗಿ ಬರುವಂತವರು ಆಗಿರಿದೀವ. ತಥಾಸ್ತು, ನಿನಗೆ ಕಲ್ಯಾಣವಾಗಲಿ. ಹೋಗಿ ಬರುವಂತರಾಗಮ್ಮ.
ತಾಯಿ ನಿಲ್ಲಿರಿ, ಉಗೇಸಬೇಡಿರಿ ಅಮ್ಮ, ಉಗೇಸಬೇಡಿರಿ ಅಮ್ಮ. ಇಷ್ಟೊಂದು ಜನಕ್ಕೆ ಅನ್ನ ನೀರು ಹಾಕುವ ಶಕ್ತಿ ನನಗಿಲ್ಲವಮ್ಮ, ನನಗಿಲ್ಲ. ನಾವು ಕಾಳಿಗೊಂದು ಆಳು ತರಲು ಆಮಂತ್ರಣವನ್ನು ಕೊಟ್ಟಿದ್ದು ನಮ್ಮದು ತಪ್ಪಾಯಿತು ತಾಯಿ, ತಪ್ಪಾಯಿತು. ಕ್ಷಮಿಸಿ ತಾಯಿ, ನಮ್ಮನ್ನು ಕ್ಷಮಿಸಿ. ಇಂಥ ಮಹಿಮಾಂತರೊಂದಿಗೆ ಎಂದೆಂದಿಗೂ ವಾದ ಹಾಕಲಾರೆವು ತಾಯಿ, ವಾದ ಹಾಕಲಾರೆವು. ನಮ್ಮನ್ನು ಕ್ಷಮಿಸಿರಿ ತಾಯಿ, ಕ್ಷಮಿಸಿರಿ. ಗುರುವೇ, ನನ್ನ ಹೊಟ್ಟೆ ಬಹಳ ಹಸಿರೋದು. ನನಗೆ 7 ಕಡವಿಗೆ ಹಣ್ಣು ಬೇಕು ದೇವ, ಹಣ್ಣು ಬೇಕು. ನಾನೀಗ ಹಸುವೆಯನ್ನು ತಾಳಲಾರದೇವ, ತಾಳಲಾರೆ. ಬಯಲು ಭೂತಾಳಿಸಿದ್ದ ಇಟ್ಟು ಜನರನ್ನೆಲ್ಲ ಬಯಲು ಮಾಡು ಶಿಷ್ಯ. ತಾಳು ಭೂತಾಳಿಸುತ್ತ ತಾಳು. ಆಗಲಿ ಅಮ್ಮ ತಾಯಿ, ಮಾಯವಾಗಲಿ ಮಾಯವಾಗಲಿ. ಮಗಳೇ ಎಲ್ಲಮ್ಮ, ಚೆನ್ನಮ್ಮ, ಪದ್ಮಾವತಿಯನ್ನು ಕರೆದುಕೊಂಡು ಬಂದು ಹಸಿ ಮನೆ ಮೇಲೆ ಕೊಂಡಸಮ್ಮ. ಆಗಲಿ ಗೌಡ್ರೆ. ಗುರವೇ, ಅಂದು ನೀನು ಮಾಯವಾದಿಯಿಂದ ನಿನ್ನ ದರ್ಶನವಾಯಿತು ತಂದೆ, ಆಶೀರ್ವದಿಸು. ಮಗಳೇ ಎಲ್ಲಮ್ಮ, ಅರಿಶಿನವನ್ನು ಹಚ್ಚುವ ಕಾರ್ಯಕ್ರಮವನ್ನು ನೆರವೇರಿಸಮ್ಮ ಮಗಳೇ. ಆಗಲಿ ಗುರುವೇ. ಮಗಳೇ ಎಲ್ಲಮ್ಮ, ಆರತಿ ಮಾಡಮ್ಮ. ಆಗಲಿ ಗುರುವೇ. ಮಗಳೇ ಎಲ್ಲಮ್ಮ, ಕುಂಕುಮ ಹಚ್ಚುವ ಕಾರ್ಯಕ್ರಮವನ್ನು ನೆರವೇರಿಸಮ್ಮ ಮಗಳೇ. ಆಗಲಿ ಗುರುವೇ. ಗುರುವಾನಿ ಸೋಮೇ
ನಮ್ಮ ಮಗಳೇ, ನಿನ್ನ ಕೈ ಹಸ್ತದಿಂದ ನೆರವೇರಿಸಮ್ಮ. ನಿಂಗಪ್ಪ, ಎಲ್ಲರಿಗೂ ಅಕ್ಷತೆ ಕಾಳನ್ನು ಹಂಚು ನಿಂಗಪ್ಪ. ಆಗ್ಲಿಪ್ಪ ಗೌರ, ತಗೋರಿಪ್ಪ ಎಲ್ಲಾರು ದೇವರಕ್ಕಿ ಕಾಳು ತಗೋರಿ. ಅಪ್ಪ ಗುರುವೇ, ಮಂತ್ರ ಚಾಲು ಮಾಡ್ರಿ, ಜಲ್ದಿ ನಮ್ಮ ಹೊಟ್ಟೆ ಹಸ್ದಾವ್ರಿ ಬಾಳ. ಹರವೋ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗುರುದೇವೋ ಮಹೇಶ್ವರ ತಸ್ಮೈ ಶ್ರೀ ಗುರುವೇ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತದೇವ ಲಗ್ನಂ ಸುದಿನಂತು ದೇವ ತಾರಾಬಲಂ ಚಂದ್ರಬಲಂತು ದೇವ ವಿದ್ಯಾಬಲಂ ದೈವಬಲಂತು ದೇವ ಗೌರಿ ಪದ್ಯತೆ ಗೃಹಂ ಸರಾಮಿ ಶಿವಮೂರ್ತಿ ಸಾವಧಾನಸ್ತು ಲಗ್ನ ಸಾವಧಾನ ಪಾರ್ವತಿ ಪರಮೇಶ್ವರ ಜಾನೋತ್ಸವ ಸಾವಧಾನ. ಜಯ ಮಂಗಲಂ ಜಯ ನಮ ಪಾರ್ವತಿ ಪತಿ ಶಿವ ಹರ 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 ಮಹಾದೇವ. ಮಗಳೇ, ಎಲ್ಲರೂ ಪಾದಿಗೆ ಬಿದ್ದು ಆಶೀರ್ವಾದವನ್ನು ತೆಗೆದುಕೊಳ್ಳಮ್ಮ. ಅಮ್ಮವ್ರೆ, ನಿಮ್ಮ ಪತಿದೇವ್ರ ಹೆಸರು ಹೇಳ್ರಲ್ಲ. ಅರಕೇರಿ ಅರಮಣಿ, ಬೆಂವರಿಗೆ ಗುರುಮಣಿ, ಮಾಯಮಗಣಾಪುರ ಗದ್ಗಿ ಪೂಜೆ ಮಾಡುತ್ತಾರೆ ಅಮೋಘ ಸಿದ್ಧರು ಒಡೆಯರು. ಭೂತಾಳ ಸಿದ್ಧ, ಪದ್ಮಾದೇವಿನ ಕರೆದುಕೊಂಡು ಅರಮನೆಗೆ ನಡೆ. ಭೂತಾಳ ಸಿದ್ಧ. ಆಗಲಿ ಗುರುವೇ, ನಡೆಯಮ್ಮ ಅರಕೆರೆ ಅರಮನೆಗೆ. ಮಗಳೇ, ಕುಳಿತುಕೊಳ್ಳಮ್ಮ, ಪಾದ ತೊಳೆದು ಪೂಜೆಯನ್ನು ಮಾಡುತ್ತೇನೆ. ಮಗಳೇ, ಹೋಗಿ ಬಾರಮ್ಮ ಮಗಳೇ, ಹೋಗಿ ಬಾ. ಹೋಗಿ ಬಾರಮ್ಮ ನಿನ್ನ ಗಂಡನ ಮನೆಗೆ. ಹೋಗಿ ಬಾರಮ್ಮ ನಿನ್ನ ಗಂಡನ ಮನೆಗೆ. ನಾನಿನ್ನು ಹೋಗಿ ಬರುತ್ತೇನೆ ತಂದೆ, ಹೋಗಿ ಬರುತ್ತೇನೆ. ಆಶೀರ್ವಾದ ಮಾಡು. ಸಮಾಧಾನವಾಗಿ ಹೋಗಿ ಬಾ ಮಗಳೇ, ಸಮಾಧಾನವಾಗಿ ಹೋಗಿ ಬಾ. ಗಂಡನ ಮನೆಯಾಗ ಚಂದಾಗಿ ಮಗಳೇ. ಗಂಡನ ಮನೆಯಾಗ ಚಂದಾಗಿ ಮಗಳೇ. ತವರೂರ ಹೆಸರ ಹೋಗಿ ಬಾರಮ್ಮ ಹೋಗಿ ಬಾರಮ್ಮ. ಅಪ್ಪ ನಾನೇನು ಹೋಗಿ ಬಾ ಮಗಳೇ, ಸಮಾಧಾನವಾಗಿ ಹೋಗಿ. ಈ ಲಗ್ನವು ವಿಚಿತ್ರವಾಗಬೇಕಾಯಿತು. ಆಯಿತು, ಏಕೆಂದರೆ ಇದು ಭಂಡಾರದ ಪವಾಡ. ಸತ್ಯ ಸಿದ್ಧರ ಹಣೆಯ ಮೇಲೆ ಹೋರಾಡಿದಿರ್ತಕ್ಕಂತ ಭಂಡಾರ.
ಏಳಕೊಳ್ಳದ ಎಲ್ಲಮ್ಮನ ಹುಡಿಯಲ್ಲಿ ಮೆರೆದಾಡುವಂತ ಭಂಡಾರ ಅಮೋಘ ಸಿದ್ದೇಶ್ವರ ಮದುವೆ ಊಟ ಬಡಿಸಿ ಓಂ ನಮಃ ಶಿವ.